ಎಸ್, ಇಲ್ಲಿ ಅಂತಿಮ 6 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. ವಿಜಯಕ್ಕಾಗಿ 12 ಓಟಗಳ ಅವಶ್ಯಕತೆ ಇದೆ. ಆಡುವ ತುದಿಯಲ್ಲಿ ರಶೀದ್ ಬಾಬಾ ಕಲ್ಲಡ್ಕ 16 ಚೆಂಡುಗಳ ಮುಂದೆ ತಮ್ಮ ಇಂಡಿವಿಜುವಲ್ ಸ್ಕೋರ್ ಆಗಿ 23 ಓಟವನ್ನು ಗಳಿಸಿಕೊಂಡಾಗಿದೆ. ತಮ್ಮ ತಂಡಕ್ಕೋಸ್ಕರ ಅತ್ಯುತ್ತಮವಾಗಿರುವಂತಹ ಪ್ರದರ್ಶನಗಳನ್ನು ತೋರ್ಪಡಿಸಿಕೊಂಡಿದ್ರು. ಓಪನಿಂಗ್ ಆಗಿ ತನ್ನ ಚೈತ್ಯ ಆಟವನ್ನು ಮುಂದುವರಿಸಿಕೊಡುವಲ್ಲಿ ಯಶಸ್ವಿ. ಸೊಗ್ಗಸಾದ ಚೆಂಡು, ಅದ್ಭುತವಾದಂತ ದಾಳಿ ಇದು. ಪ್ರಕಾಶ್ ಕುಂಪಲ ವಾರಿಯರ್ಸ್ ತಂಡಕ್ಕೆ ಅಂತಿಮ ಕರೆ ನೀಡ್ತಾ ಇದ್ದಾರೆ ಇಲ್ಲಿ ವ್ಯವಸ್ಥಾಪಕರು. ದೊಡ್ಡ ಹೊಡೆತ ಇದು. ಇಲ್ಲಂತೂ 1 ಓಟಗಳ ಮಾತ್ರ ಇಲ್ಲಿ ಸೇರ್ಪಡೆಗೊಳ್ತಾ ಇದೆ. 4 ಚೆಂಡುಗಳು ಬಾಕಿ ಇದೆ. ಎಸ್, ಇಲ್ಲಿ ಟೈಮ್ ಲಿಮಿಟ್ ಇಸ್ ಓವರ್. ಖಂಡಿತ ತಮಗೆ ಸಮಯವನ್ನ ಕೊಟ್ಟಂತ ಸಮಯಗಳನ್ನ ಕಳೆದುಕೊಂಡ ಕಾರಣ 1 ಕ್ಷೇತ್ರರಕ್ಷಕರನ್ನ ಇನ್ನು ಉಳಿದಂತ 4 ಚೆಂಡು ಬಾಕಿ ಇದೆ. ವಿಜಯಕ್ಕಾಗಿ 11 ಓಟಗಳ ಅವಶ್ಯಕತೆ ಇದೆ. 4 to go, 11 to get. ಫೈಸಲ್ ಎಸ್ಸಗಾರಿ ಭಾಗದಲ್ಲಿ ಸ್ವಿಪ್ ಶಾಟ್ ಹೊಡೆಯಲು ಪ್ರಯತ್ನಿಸಿದ್ರು. 1 ಓಟಗಳಿಗೆ ಮಾತ್ರ ಇಲ್ಲಿ ಸೀಮಿತಗೊಳ್ತಾ ಇದೆ. ರಶೀದ್ ಬಾಬಾ ಆಡುವ ತುದಿಯಲ್ಲಿ ಓರ್ವ ಅತ್ಯುತ್ತಮವಾಗಿರುವಂತಹ ದಾಂಡುಗಾರ. ತಮ್ಮ ತಂಡಕ್ಕೋಸ್ಕರ ಬಹಳಷ್ಟು ಪ್ರಯತ್ನಗಳನ್ನು ಪಡೆದುಕೊಳ್ತಾ ಇದ್ದಾರೆ ಈ ರಶೀದ್ ಬಾಬಾ. 10 ರನ್ನಿನ ಅವಶ್ಯಕತೆ ಇದೆ. 3 ಚೆಂಡುಗಳು ಬಾಕಿ ಇದೆ. ಎಸ್ಸಗಾರಿ ಭಾಗದಲ್ಲಿ ಫೈಸಲ್ ನಾಯಕರನ್ನು ಕರೆಯುವುದು ಸಮಂಜಸವಲ್ಲ. ದಯಮಾಡಿ ನಮ್ಮ ಕರೆಗೆ ಪ್ರಯತ್ನಿಸಿದ್ರು. ಚೆಂಡು ನೇರ ಸೀಮಾರೇಖೆಯ ಗಡಿಯನ್ನು ದಾಟಿಕೊಳ್ತಾ ಇದೆ. ನಾ ತಿಳಿಸಿದ್ದೆ ರಶೀದ್ ಬಾಬಾ ಕಲ್ಲಡ್ಕ ಪರಿಸರದ ಓರ್ವ ಅತ್ಯುತ್ತಮವಾಗಿರುವಂತಹ ದಾಂಡುಗಾರ. ಇಲ್ಲಿ ಸಿಕ್ಸರ್ ಬಂದಾಗಿದೆ. ರಶೀದ್ ಬಾಬಾರವರ ದಾಂಡು ಮುಖ್ಯವಾಗಿ ಇಲ್ಲಿ ತೃತೀಯ ಸಿಕ್ಸರ್, 3ನೆಯ ಸಿಕ್ಸರ್ ಇಲ್ಲಿ ಹೊರಬೀಳ್ತಾ ಇದೆ. ತಂಡದ ಜವಾಬ್ದಾರಿಯುತ ಆಟಗಾರ. ತಂಡಕ್ಕೋಸ್ಕರ ಬಹಳಷ್ಟು ಅತ್ಯುತ್ತಮವಾಗಿರುವಂತಹ ಆಟವನ್ನ ಮುಂದುವರಿಸಿಕೊಡುವಲ್ಲಿ ಯಶಸ್ಸು ಕಂಡುಕೊಳ್ತಾ ಇದ್ದಾರೆ ರಶೀದ್ ಬಾಬಾ ಕಲ್ಲಡ್ಕ. ಎದುರಿಸಿದಂತ 19 ಚೆಂಡುಗಳನ್ನ 30 ಓಟವನ್ನ ತಮ್ಮ ಇಂಡಿವಿಜುವಲ್ ಸ್ಕೋರ್ ಆಗಿ ತಮ್ಮ ತಂಡಕ್ಕೋಸ್ಕರ ಪ್ರಯತ್ನಗಳನ್ನು ಪಡೆದುಕೊಳ್ತಾ ಇದ್ದಾರೆ. ಇನ್ನು 2 ಚೆಂಡು ಬಾಕಿ ಇದೆ. ವಿಜಯಕ್ಕಾಗಿ 4 ಓಟಗಳ ಅವಶ್ಯಕತೆ ಇದೆ. 2ರ ಮುಂದೆ 4. ರಶೀದ್ ಬಾಬಾ ಆನ್ ಫೈರ್. 5.4 ಚೆಂಡುಗಳ ಮುಕ್ತ ಅಂತರದೊಂದಿಗೆ ಖಾತೆಯಲ್ಲಿ 37 ಉದರಿಗಳ ನಷ್ಟದೊಂದಿಗೆ 2 ಚೆಂಡು. ವಿಜಯಕ್ಕಾಗಿ 4. ರಶೀದ್ ಬಾಬಾ ಸೊಗ್ಗಸಾದ ಚೆಂಡು ಆಫ್ ಸೈಡ್ ಇಂದ ಒಳಗಿದ್ದು ಚೆಂಡು. ತೀರ್ಪುಗಾರಿಂದ ಯಾವುದೇ ಸೂಚನೆಗಳು ಕೂಡ ಇಲ್ಲ, ಹೊರ ಬೀಳ್ತಾ ಇಲ್ಲ. 1 ಚೆಂಡು ಬಾಕಿ ಇದೆ. 1 ಚೆಂಡುಗಳು ಮಾತ್ರ ಬಾಕಿ ಇದೆ. ಕ್ರೀಡಾಭಿಮಾನಿಗಳೇ, 4 ಓಟಗಳ ಅವಶ್ಯಕತೆ ಇದೆ. ಆಡುವ ತುದಿಯಲ್ಲಿ ರಶೀದ್ ಬಾಬಾ. ಈ ಬಾಬಾ ಎಂಬ ಹೆಸರೇ ಅಪಾಯಕ್ಕೆ ತಕ್ಕ ಉತ್ತರವಾಗಿ ತಮ್ಮ ತಂಡಕ್ಕೋಸ್ಕರ 30 ಓಟವನ್ನ ಗಳಿಸಿ ಆಗಿದೆ. ಇನ್ನು 1 ಚೆಂಡುಗಳು ಬಾಕಿ ಇದೆ. 4 ರನ್ನಿನ ಅವಶ್ಯಕತೆ ಇದೆ. ಎಸ್ಸಗಾರಿ ಭಾಗದಲ್ಲಿ ಅನುಭವದ ದಾಳಿಗಾರ, ಆಡುವ ತುದಿಯಲ್ಲಿ ದಿಗ್ಗಜ ಆಟಗಾರ. 1 ಚೆಂಡು, 4 ಓಟಗಳ ಅವಶ್ಯಕತೆ ಇದೆ. ಫೈಸಲ್ ದಾಳಿಗಾರ ವಿಭಾಗದಲ್ಲಿ ದೊಡ್ಡ ಹೊಡೆತ ಇದು. ನೇರ ಸೀಮಾ ರೇಖೆಯ ಗಡಿಯನ್ನು ದಾಟಿಕೊಳ್ತಾ ಇದೆ. 1 ಬೌನ್ಸ್ into defense of Orange. Absolutely magnificent innings. Absolutely stunner. Wow, beautiful match comes to an end and innings number 2 completed. What outstanding batting Rashid Baba Kalladka. ಖಂಡಿತ ಮೆಚ್ಚಲೇಬೇಕು.